ನಮಸ್ಕಾರ ಸ್ನೇಹಿತರೆ, ಕನ್ನಡದ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕುಂಭ ರಾಶಿಯವರೇ, ಮುಂದೆ ಬರಲಿರುವ 24 ಗಂಟೆಗಳ ಒಳಗೆ ನಿಮ್ಮ ಬದುಕಿನಲ್ಲಿ ಒಂದು ಬಹಳ ದೊಡ್ಡ ಕ್ರಾಂತಿಕಾರಿ ಬದಲಾವಣೆ ತರುತ್ತಿದೆ. ಗೆಳೆಯರೇ, ಯಾರು ಎಷ್ಟು ಜೋರಾಗಿ ಪ್ರಯತ್ನಿಸಿದರೂ, ಯಾರು ಎಷ್ಟು ಪ್ರಯತ್ನಿಸಿದರೂ ಆದರೆ ನಿಲ್ಲುವುದಿಲ್ಲ. ಏಕೆಂದರೆ ಗೆಳೆಯರೇ, ಇದು ಬ್ರಹ್ಮದೇವರ ಆಜ್ಞೆ ಮತ್ತು ಬ್ರಹ್ಮದೇವರ ಆಜ್ಞೆ ಒಮ್ಮೆ ಬಂದರೆ ಗೆಳೆಯರೇ, ಅದೃಷ್ಟ ಏಳನೇ ಆಕಾಶದಲ್ಲಿ ಹಾರಾಡಲು ಶುರು ಮಾಡುತ್ತದೆ. ಹಾಗಾಗಿ ಗೆಳೆಯರೇ, ಮುಂದೆ ಬರುವ 24 ಗಂಟೆಗಳ ಒಳಗೆ ನಿಮ್ಮ ಜೀವನದಲ್ಲಿ ಒಂದು ಬಹಳ ದೊಡ್ಡ ಬದಲಾವಣೆ ಮಾಡಲಿದೆ. ಗೆಳೆಯರೇ, ಈಗ ನೀವು ಸಿದ್ಧರಾಗಿರಿ. ಏಕೆಂದರೆ ಗೆಳೆಯರೇ, ಹಣದ ದೇವತೆ ತಾಯಿ ಮಾತಾರಾಣಿ ಮತ್ತು ಲೋಕವನ್ನು ಪಾಲಿಸುವ ಭಗವಂತ ಶ್ರೀಹರಿ ವಿಷ್ಣು ದೇವರು, ಅದೇ ರೀತಿ ಬ್ರಹ್ಮದೇವರ ಆಶೀರ್ವಾದದಿಂದ ಬಹಳ ದೊಡ್ಡ ದೊಡ್ಡ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ತರುತ್ತಿದ್ದಾರೆ. ಹಾಗಾಗಿ ನನ್ನ ಪ್ರೀತಿಯ ಗೆಳೆಯರೇ, ಈಗ ನೀವು ಸಿದ್ಧರಾಗಿ. ಮುಂದೆ ಬರುವ 24 ಗಂಟೆಯ ಒಳಗೆ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಸಂತೋಷದ ಸುದ್ದಿ ಸಿಗಲಿದೆ. ಹೌದು ಗೆಳೆಯರೇ, ನಿಮ್ಮ ಜೀವನದ ಅತ್ಯಂತ ದೊಡ್ಡ ಸರ್ಪ್ರೈಸ್ ಗೆಳೆಯರೇ. ನಿಮ್ಮ ಮಾಹಿತಿಗಾಗಿ ಹೇಳುವುದೇನೆಂದರೆ, ಮುಂದೆ ಬರುವ 24 ಗಂಟೆಗಳ ಒಳಗೆ 5 ಬಹಳ ದೊಡ್ಡ ಬಿರುಗಾಳಿಯ ಸುದ್ದಿ ಸಿಗಲಿದೆ. ಒಂದು ರೀತಿಯಲ್ಲಿ ಹೀಗೆ ಹೇಳಬಹುದು, ನಿಮ್ಮ ರಾಶಿಯವರ ಜೀವನದಲ್ಲಿ ಸಂತೋಷದ ಸುದ್ದಿ ಮುಗಿಲು ಮುಟ್ಟಲಿದೆ. ಸಾಕ್ಷಾತ್ ಸಂತೋಷದ ಸುದ್ದಿಯ ಕರೆ ಬರಲಿದೆ. ಒಂದು ಅಂತಹ ಕರೆ, ಅದು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಿ ಬಿಡುತ್ತದೆ. ಗೆಳೆಯರೇ, ಸಂತೋಷದ ಸುದ್ದಿ ಅಂತಹದಾಗಿರುತ್ತದೆ. ಸಂತೋಷದಿಂದ ನಿಮ್ಮ ಒಳಗೆ ಸಂತೋಷ ಹಿಡಿಸಲಾರದು. ಸ್ನೇಹಿತರೆ, ನಿಮ್ಮೆಲ್ಲರಲ್ಲೂ ನನ್ನದೊಂದು ಕೋರಿಕೆ, ವಿಡಿಯೋ ಕೇಳುತ್ತೀರಾ, ಲೈಕ್ ಮಾಡುವುದನ್ನು ಮರೆಯುತ್ತೀರಾ? ಈಗಲೇ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಹೊಸಬರಾಗಿದ್ದರೆ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಏಕೆಂದರೆ ಗೆಳೆಯರೇ, ಹಣದ ದೇವತೆ ತಾಯಿ ರಾಣಿ ಲಕ್ಷ್ಮೀದೇವಿ ಮತ್ತು ಲೋಕವನ್ನು ಪಾಲಿಸುವ ಭಗವಂತ ಶ್ರೀಹರಿ ವಿಷ್ಣು ದೇವರ ಆಶೀರ್ವಾದದಿಂದ ನಿಮ್ಮ ಅದೃಷ್ಟ ಹೊಳೆಯಿತು. ನಿಮ್ಮ ಜೀವನದಲ್ಲಿ 4 ಚಂದ್ರ ಉದಯಿಸಿದರು. ಒಂದು ರೀತಿಯಲ್ಲಿ ಹೀಗೆ ತಿಳಿದುಕೊಳ್ಳಿ, ಬಹಳ ಸುಂದರ, ಬಹಳ ಅದೃಷ್ಟವಂತದ ಸಮಯ ಈಗ ನಿಮ್ಮ ಜೀವನದಲ್ಲಿ ಬರಲಿದೆ. ಗೆಳೆಯರೇ, ದೃಶ್ಯ ವಿಶೇಷವಾಗಿದೆ. ಹಾಗೆಯೇ ಇಂದಿನ ಈ ದೃಶ್ಯದಲ್ಲಿ ಯಾವ ಮಾಹಿತಿಗಳನ್ನು ನಾವು ನಿಮಗೆ ಕೊಡಲಿದ್ದೇವೋ ಆ ಮಾಹಿತಿಗಳು ನಿಮಗೆ ಬಹಳ ವಿಶೇಷವಾಗಿರುತ್ತದೆ. ಹೌದು ನನ್ನ ಪ್ರಿಯ ಗೆಳೆಯರೇ, ನೀವು ಸಂಪೂರ್ಣವಾಗಿ ಸರಿಯಾಗಿ ಕೇಳುತ್ತಿದ್ದೀರಿ. ಹಾಗಾಗಿ ನೀವು ಈ ದೃಶ್ಯವನ್ನು ಒಂದೇ ಸಲ ಶುರು ಮಾಡಿ ಕೊನೆಯವರೆಗೂ ನೋಡಿ. ಸ್ವಲ್ಪವೂ ಮಿಸ್ ಮಾಡಬೇಡಿ ಮತ್ತು ಸ್ಕಿಪ್ ಕೂಡ ಮಾಡಬೇಡಿ. ಏಕೆಂದರೆ ಗೆಳೆಯರೇ, ಇಂದಿನ ಈ ದೃಶ್ಯದಲ್ಲಿ ನಾವು ನಿಮಗೆ ಕೊಡಲಿರುವ ಮಾಹಿತಿ ತಿಳಿದು ನಿಮ್ಮ ಪ್ರಜ್ಞೆ ಹಾರಿ ಹೋಗುತ್ತದೆ. ದೇಹದ ಒಂದೊಂದು ರೋಮ ನೆಟ್ಟಗಾಗುತ್ತದೆ. ಹೌದು ಗೆಳೆಯರೇ, ನಿಮ್ಮ ಮಾಹಿತಿಗಾಗಿ ಹೇಳುವುದೇನೆಂದರೆ, ಈ ಸಮಯ ನಿಮ್ಮ ಅದೃಷ್ಟ ಉದಯವಾಗುವ ಸಮಯವಾಗಿದೆ. ನೋಡಿ ಗೆಳೆಯರೇ, ನೀವು ನಿಮ್ಮ ಜೀವನದಲ್ಲಿ ಬಹಳ ದೊಡ್ಡ ದೊಡ್ಡ ಕ್ರಾಂತಿಕಾರಿ ಬದಲಾವಣೆ ಮಾಡಲಿದ್ದೀರಿ. ಗೆಳೆಯರೇ, ನಿಮ್ಮ ಜೀವನದಲ್ಲಿ ಬಹಳ ದೊಡ್ಡ ಸಂತೋಷದ ಸುದ್ದಿ ಬಾಗಿಲು ತಟ್ಟಲಿದೆ. ಬಹಳ ದೊಡ್ಡ ಬದಲಾವಣೆ ಆಗಲಿದೆ. ಈಗ ನಿಮಗೆ ನಿಮ್ಮ ಜೀವನದ ನಿಜವಾದ ಮಹತ್ವ ಗೊತ್ತಾಗಲಿದೆ. ಏಕೆಂದರೆ ಗೆಳೆಯರೇ, ನಿಮ್ಮ ಜೀವನದಲ್ಲಿ ಇಲ್ಲಿಯವರೆಗೆ ಕೇವಲ ತೊಂದರೆಗಳನ್ನು ಅನುಭವಿಸುತ್ತಾ ಬಂದಿದ್ದೀರಿ. ನೀವು ನಿಮ್ಮ ಜೀವನದಲ್ಲಿ ಬಹಳಷ್ಟು ದುಃಖಗಳನ್ನು ಎದುರಿಸಿದ್ದೀರಿ ಮತ್ತು ಕೆಲವು ಜನರು ನಿಮ್ಮನ್ನು ಬಹಳ ಕಾಡಿದ್ದಾರೆ. ಆದರೆ ಗೆಳೆಯರೇ, ಈಗ ನಿಮ್ಮ ಎಲ್ಲ ತೊಂದರೆಗಳು ಮುಗಿಯಲಿವೆ. ಹೌದು ಗೆಳೆಯರೇ, ಮತ್ತು ನಿಮ್ಮನ್ನು ಯಾರ್ಯಾರು ಕಾಡಿದ್ದಾರೋ ಅವರ ಸ್ಥಿತಿ ಈಗ ಉದ್ದೇಶಕ್ಕಿಂತಲೂ ಕೆಟ್ಟದಾಗಲಿದೆ. ಹೌದು ನನ್ನ ಪ್ರಿಯ ಗೆಳೆಯರೇ, ಹೇಳುತ್ತಾರೆ ಅಲ್ಲವೇ, ಯಾರು ಏನು ಮಾಡುತ್ತಾರೋ ಅವರಿಗೆ ಅದೇ ಸಿಗುತ್ತದೆ. ಇತರರ ದುಃಖವನ್ನು ನೋಡಿ ಸಂತೋಷ ಪಟ್ಟರೆ ಈ ವಿಡಿಯೋವನ್ನು ನೆನಪಿನಲ್ಲಿಡಿ. ನಿಮ್ಮ ಸಮಯಕ್ಕಾಗಿ ಕಾಯಬೇಕು. ಏಕೆಂದರೆ ಗೆಳೆಯರೇ, ಅದು ಸುತ್ತಿ ತಿರುಗಿ ಮತ್ತೆ ಬರುತ್ತದೆ. ಹಾಗಾಗಿ ಈಗ ಅದು ನಿಮ್ಮ ಜೀವನದಲ್ಲಿ ಬರಲಿದೆ. ನೀವು ಮಾಡಿದ ಒಳ್ಳೆಯ ಕಾರ್ಯಗಳು ಮತ್ತು ನಿಮ್ಮ ಶತ್ರುಗಳ ಜೀವನದಲ್ಲಿ ಆ ತೊಂದರೆಗಳು ಬರಲಿವೆ. ಆ ತೊಂದರೆಗಳು ನಿಮ್ಮ ಜೀವನದಲ್ಲಿದ್ದವು. ಹೌದು, ಹೇಳಲು ಬಯಸುತ್ತೇನೆ, ದೇವಗುರು ಬೃಹಸ್ಪತಿ ಈಗ ನಿಮ್ಮ ಜೀವನದಲ್ಲಿ ನಿಜವಾದ ಆಟ ಆಡಲಿದ್ದಾರೆ. ಹೌದು ಗೆಳೆಯರೇ, ಈಗ ಜನ ನೋಡುತ್ತಲೇ ಉಳಿಯುತ್ತಾರೆ ಮತ್ತು ನೀವು ನಿಮ್ಮ ಜೀವನದಲ್ಲಿ ಎಷ್ಟು ವೇಗವಾಗಿ ಮುಂದೆ ಹೋಗುತ್ತೀರೋ ಎಲ್ಲರ ಮಾತು ನಿಲ್ಲುತ್ತದೆ. ಹೌದು ಗೆಳೆಯರೇ, ಮುಂದೆ ಬರುವ 24 ಗಂಟೆಯ ಒಳಗೆ ನೀವೇ ಶಾಂತವಾಗಿರಬೇಕು ಮತ್ತು ಯಾರು ಏನೇ ಹೇಳಿದರೂ ಗೆಳೆಯರೇ, ನಿಮ್ಮ ಜೀವನದಲ್ಲಿ ಅನ್ವಯಿಸಬೇಕು. ಏಕೆಂದರೆ ಮುಂದಿನ 24 ಗಂಟೆಗಳ ಒಳಗೆ
ಬಾಹ್ಯಾಕಾಶದಲ್ಲಿ ಯಾವ ಗ್ರಹಗಳು ತಮ್ಮ ಬದಲಾವಣೆ ಮಾಡಲಿವೆ, ಅದರ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಎರಡೂ ಪರಿಣಾಮ ನಿಮ್ಮ ಜೀವನದಲ್ಲಿ ಬೀಳಲಿದೆ. ನಿಮ್ಮ ರಾಶಿಯವರ ಜನ್ಮ ಕುಂಡಲಿ ಮೇಲೆ ಬೀಳಲಿದೆ. ಅದರಿಂದ ಗೆಳೆಯರೇ, ನಿಮಗೆ ಸಮಯಕ್ಕೆ ತಕ್ಕಂತೆ ಕೆಲವು ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಮತ್ತು ಕೆಲವು ವಿಶೇಷ ವಿಷಯಗಳನ್ನು ಕೂಡ ಗಮನದಲ್ಲಿಡಬೇಕು. ಗೆಳೆಯರೇ, ಹಣದ ದೇವತೆ ತಾಯಿ ರಾಣಿ ಲಕ್ಷ್ಮೀದೇವಿ ಮತ್ತು ಭಗವಂತ ಶ್ರೀ ಹರಿ ವಿಷ್ಣು ದೇವರ ಆಶೀರ್ವಾದದಿಂದ ಈಗ ನೀವು ಸಿಹಿ ಹಂಚಲು ಸಿದ್ಧರಾಗಿ. ಸಂಪೂರ್ಣ 51 kg ಸಿಹಿ ಹಂಚಬೇಕು. ಹೌದು ಗೆಳೆಯರೇ, ನಿಮ್ಮ ಮಾಹಿತಿಗಾಗಿ ನಾವು ನಿಮ್ಮೆಲ್ಲರಿಗೂ ಹೇಳಲು ಬಯಸುತ್ತೇವೆ, ಭಗವಂತ ಹರಿ ವಿಷ್ಣು ದೇವರ ಆಶೀರ್ವಾದದಿಂದ ಮತ್ತು ಭಗವಂತ ಬ್ರಹ್ಮದೇವರ ಅಪಾರ ಕೃಪೆಯಿಂದ ದೊಡ್ಡ ಲಾಭ, ದೊಡ್ಡ ಸಂತೋಷದ ಸುದ್ದಿ ಈಗ ನಿಮಗೆ ಸಿಗಲಿದೆ. ಹೌದು ಗೆಳೆಯರೇ, ಅನೇಕ ದೊಡ್ಡ ಕ್ರಾಂತಿಕಾರಿ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ತರುತ್ತಿದೆ. ಗೆಳೆಯರೇ, ನೀವು ಯಾವ ಕ್ಷೇತ್ರದಲ್ಲಿ ಮುಂದೆ ಹೋಗುತ್ತಿದ್ದೀರೋ ನಿರಂತರವಾಗಿ ಮುಂದೆ ಹೋಗುತ್ತೀರಿ, ಏಕೆಂದರೆ ನೀವು ಗುರಿಯ ಬಹಳ ಹತ್ತಿರ ಬಂದು ಮುಟ್ಟಿದ್ದೀರಿ. ಆದರೆ ಈ ವಿಷಯ ನಿಮಗೆ ಗೊತ್ತಾಗುವುದಿಲ್ಲ. ನನಗೆ ಗೊತ್ತು, ಬಹಳ ಬೇಗ ನಿಮ್ಮ ಜೀವನದಲ್ಲಿ ಸಂತೋಷ ಬರಲಿದೆ ಮತ್ತು ಆ ಎಲ್ಲ ಸುಖ ಸಮೃದ್ಧಿ ಮತ್ತೆ ಬರಲಿದೆ. ಅದಕ್ಕಾಗಿ ನೀವು ಬಹಳ ಸಮಯದಿಂದ ಕಾಯುತ್ತಿದ್ದೀರಿ. ನಿಮಗೆ ಕೇವಲ ಯಶಸ್ಸು ಸಿಗುವುದೇ ಬಾಕಿ ಇದೆ. ನಿಮಗೆ ಯಶಸ್ಸು ಸಿಕ್ಕ ತಕ್ಷಣ ಮತ್ತೆ ನೋಡಿ, ಜನ ನಿಮ್ಮ ಬಗ್ಗೆ ಕತೆ ಹೇಳಲು ಶುರು ಮಾಡುತ್ತಾರೆ. ಹೌದು, ಸ್ವಂತ ಭಗವಂತ ಶ್ರೀ ಹರಿ ವಿಷ್ಣು ದೇವರು ನಿಮ್ಮ ಜೀವನದ ದುಃಖ, ನೋವು, ಕಷ್ಟ, ಸಂಕಟ, ಯಾವುದೇ ತೊಂದರೆ ಇದ್ದರೂ ಮುಗಿಸಲಿದ್ದಾರೆ. ಒಂದು ರೀತಿಯಲ್ಲಿ ಹೀಗೆ ಹೇಳಬಹುದು, ನಿಮ್ಮ ಜೀವನದಲ್ಲಿ ಎಷ್ಟು ದುಃಖ ನೋವು ಇದೆಯೋ ಆ ಎಲ್ಲ ದುಃಖ ನೋವಿನಿಂದ ನಿಮಗೆ ಬಿಡುಗಡೆ ಸಿಗಲಿದೆ. ಗೆಳೆಯರೇ, ಈಗ ನೀವು ನಿಮ್ಮ ಜೀವನದಲ್ಲಿ ಯಜಮಾನರಾಗುತ್ತೀರಿ. ಕೆಲಸಗಾರ ಅಲ್ಲ, ನೇರವಾಗಿ ಯಜಮಾನನಾಗುವ ಸಮಯ ಬಂದಿದೆ. ಒಂದು ರೀತಿಯಲ್ಲಿ ಹೀಗೆ ಹೇಳಬಹುದು, ರಾಜನಾಗುವ ಸಮಯ ಬಂದಿದೆ. ನೀವು ಎಂದಾದರೂ ಕನಸಿನಲ್ಲಿ ಯೋಚಿಸಿರುವುದಿಲ್ಲವೋ ಅದು ಈಗ ನಿಮ್ಮ ಜೀವನದಲ್ಲಿ ಆಗಲಿದೆ. ಅದು ಕೂಡ ಬರುವ ಮುಂದಿನ 24 ಗಂಟೆಯ ಒಳಗೆ. ಏಕೆಂದರೆ ಗೆಳೆಯರೇ, ನಿಮ್ಮ ಅದೃಷ್ಟದ ಬೀಗವನ್ನು ಭಗವಂತ ಶ್ರೀ ಹರಿ ವಿಷ್ಣು ತೆರೆದಿದ್ದಾರೆ. ಈಗ ನಿಮಗೆ ನಿಮ್ಮ ಜೀವನದಲ್ಲಿ ಒಂದಕ್ಕಿಂತ ಒಂದು ಒಳ್ಳೆಯ ಸುದ್ದಿ ಸಿಗಲಿದೆ. ಒಂದಕ್ಕಿಂತ ಒಂದು ದೊಡ್ಡ ಬದಲಾವಣೆ ಆಗಲಿದೆ. ಬದಲಾವಣೆ ನಿಮ್ಮ ಜೀವನದಲ್ಲಿ ಆಗಲಿದೆ. ಗೆಳೆಯರೇ, ಯಾವ ಮುಖ್ಯವಾದ ಮಾತನ್ನು ನಾವು ನಿಮಗೆ ಹೇಳಲಿದ್ದೇವೋ ಈ ವಿಡಿಯೋದ ಒಳಗೆ ಈ ಮಾತನ್ನು ತಪ್ಪಿಯೂ ಯಾರಿಗೂ ಹೇಳಬೇಡಿ. ನಿಮ್ಮ ನಾಲಿಗೆಗೆ ಬೀಗ ಹಾಕಿ ಇಟ್ಟುಕೊಳ್ಳಿ ಮತ್ತು ಇಡೀ ಮನೆಗೆ ಬೀಗ ಹಾಕಿ ಈ ವಿಡಿಯೋ ನೋಡಿ. ಏಕೆಂದರೆ ಈ ಮಾತು ತಪ್ಪಿಯೂ ಹೊರಗೆ ಹೋಗಬಾರದು. ಸತ್ಯ ಕೇಳಿ ನಿಮ್ಮ ಎರಡು ಕಣ್ಣಿನಿಂದ ನಿದ್ರೆ, ನೆಮ್ಮದಿ, ಹಸಿವು, ಬಾಯಾರಿಕೆ ಎಲ್ಲವೂ ಮಾಯವಾಗುತ್ತದೆ. ಹೌದು ಗೆಳೆಯರೇ, ಈ ಮಾತು ನಿಮ್ಮ ಶತ್ರುಗಳಿಗೂ ಗೊತ್ತಾದರೆ, ನಿಮ್ಮ ಶತ್ರುಗಳಿಗೆ ಗೊತ್ತಾದರೆ ಅವರಿಗೆ ಬದುಕುವುದು ಕಷ್ಟವಾಗುತ್ತದೆ. ಹೌದು ಗೆಳೆಯರೇ, ಭಗವಂತ ಶ್ರೀ ಹರಿ ವಿಷ್ಣು ನಿಮಗೆ ಬಹಳ ದೊಡ್ಡ ಅವಕಾಶ ಕೊಟ್ಟಿದ್ದಾರೆ ನಿಮ್ಮ ಜೀವನದಲ್ಲಿ ಸಿಕ್ಸರ್ ಹೊಡೆಯಲು. ಏಕೆಂದರೆ ಗೆಳೆಯರೇ, ಇದು ಆ ಸಮಯ, ಯಾವ ಸಮಯಕ್ಕಾಗಿ ನಿಮಗೆ ಬಹಳ ದೀರ್ಘ ಸಮಯದಿಂದ ಕಾಯುವಿಕೆ ಇತ್ತು. ಯಾವ ಒಳ್ಳೆಯ ಸುದ್ದಿಗಾಗಿ, ಯಾವ ಸಮಯಕ್ಕಾಗಿ ನೀವು ಸಾಕಷ್ಟು ದೀರ್ಘ ಸಮಯದಿಂದ ಕಾಯುತ್ತಿದ್ದೀರೋ ಆ ಸಮಯ ಈಗ ಬಂದಿದೆ. ಗೆಳೆಯರೇ, ನಿಮ್ಮ ಮಾಹಿತಿಗಾಗಿ ಹೇಳುತ್ತೇನೆ, ಭಗವಂತ ಶ್ರೀ ಹರಿ ವಿಷ್ಣು ಈಗ ನಿಮ್ಮ ಚೀಲ ತುಂಬಲಿದ್ದಾರೆ. ದೊಡ್ಡ ದೊಡ್ಡ ಒಳ್ಳೆಯ ಸುದ್ದಿ ನಿಮ್ಮ ಚೀಲದಲ್ಲಿ ಕೊಡಲಿದ್ದಾರೆ. ಹೌದು ಗೆಳೆಯರೇ, ನಿಮಗೆ ಹೇಳಲು ಬಯಸುತ್ತೇವೆ, ಈ ಸಮಯ ಯಶಸ್ಸುಗಳು ದೊರೆಯುತ್ತವೆ. ಪ್ರೀತಿ, ಶಿಕ್ಷಣ, ಹಣ, ವ್ಯಾಪಾರ, ಲಾಭ ಆಗುತ್ತದೆ. ದೊಡ್ಡ ದೊಡ್ಡ ಪ್ರಗತಿಯೂ ಆಗುತ್ತದೆ. ಇನ್ನು ಎಲ್ಲ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ನೋಡಲು ಸಿಗಬಹುದು. ಆದರೆ ನೀವು ಎಚ್ಚರದಿಂದ ಇರಿ. ಕೆಲವು ಜನ ನಿಮ್ಮ ಹಿಂದೆ ಬಿದ್ದಿದ್ದಾರೆ, ನಿಮ್ಮನ್ನು ಹಿಂಬಾಲಿಸುತ್ತಿದ್ದಾರೆ. ಮತ್ತು ಅವರು ಯಾರು ಎಂದರೆ, ಎಂದಿಗೂ ನೀವು ನಿಮ್ಮ ಜೀವನದಲ್ಲಿ ಒಳ್ಳೆಯ ಪ್ರಗತಿ ಮಾಡುವುದನ್ನು ಮತ್ತು ನಿಮ್ಮ ಜೀವನದಲ್ಲಿ ಮುಂದೆ ಹೋಗುವುದನ್ನು ಇಷ್ಟಪಡುವುದಿಲ್ಲ. ಗೆಳೆಯರೇ, ಯಾರು ನಿಮ್ಮ ಕೆಡಕು ಬಯಸುತ್ತಾರೋ, ನಿಮ್ಮನ್ನು ದ್ವೇಷಿಸುತ್ತಾರೋ ಅವರನ್ನು ನೀವು ಎಂದಿಗೂ ಮೆಚ್ಚಿಸುವ ಪ್ರಯತ್ನ ಮಾಡಬೇಡಿ. ಏಕೆಂದರೆ ನೀವು ಎಷ್ಟು ಒಳ್ಳೆಯದೇ ಮಾಡಿದರೂ ಅವರು ಅದನ್ನೇ ಮಾಡುತ್ತಾರೆ. ಅದು ಅವರ ಸ್ವಭಾವ. ಕೆಟ್ಟ ಜನ ಎಂದಿಗೂ ಸರಿಪಡುವುದಿಲ್ಲ. ಸ್ವಲ್ಪ ಸಮಯಕ್ಕೆ ಅವರು ನಟಿಸುತ್ತಾರೆ, ಒಳ್ಳೆಯರಾಗುವ ನಾಟಕ ಮಾಡುತ್ತಾರೆ, ನಟಿಸುತ್ತಾರೆ. ಆದರೆ ಗೆಳೆಯರೇ, ಒಳಗೆ ಅವರು ಯಾವಾಗಲೂ ಮೊದಲಿನಿಂದಲೂ ಇದ್ದ ಹಾಗೆಯೇ ಇರುತ್ತಾರೆ. ಅದಕ್ಕಾಗಿ ಗೆಳೆಯರೇ, ಇತರರಿಂದ ಹೆಚ್ಚು ನಿರೀಕ್ಷೆ ಇಡಬೇಡಿ.
ನನ್ನ ಪ್ರಿಯ ಗೆಳೆಯರೇ, ಯಾರು ನಿಮ್ಮನ್ನು ಕಂಡು ಹೊಟ್ಟೆ ಕಿಚ್ಚು ಪಡುತ್ತಾರೋ ಅವರನ್ನು ಹೊಟ್ಟೆ ಕಿಚ್ಚು ಪಡಲು ಬಿಡಿ ಮತ್ತು ಅವರಿಗೆ ಸ್ವಲ್ಪ ಹೆಚ್ಚು ತುಪ್ಪ ಹಾಕಿ ಹೇಳಿ ಸ್ವಾಹ. ಏಕೆಂದರೆ ಗೆಳೆಯರೇ, ಯಾರು ಉರಿಯುತ್ತಾರೋ ಆ ದೀಪದಲ್ಲಿಯೇ ಬೆಳಕು ಇರುತ್ತದೆ. ಅದಕ್ಕಾಗಿ ಶತ್ರುಗಳು ಹೊಟ್ಟೆ ಕಿಚ್ಚು ಪಡುವುದು ಕೂಡ ಬಹಳ ಅಗತ್ಯ. ಗೆಳೆಯರೇ, ನಿಮಗೆ ಹೇಳಲು ಬಯಸುತ್ತೇವೆ, ನಮ್ಮ ಗುರುದೇವರು ಹೇಳುತ್ತಾರೆ, ನಗುತ್ತಿರುವವನನ್ನು ನೋವು ಸಾಕಿರುತ್ತದೆ, ನಡೆಯುತ್ತಿರುವವನನ್ನು ಕಾಲಲ್ಲಿ ಗುಳ್ಳೆ ಇರುತ್ತದೆ. ಹೋರಾಟವಿಲ್ಲದೆ ಮನುಷ್ಯನು ಹೊಳೆಯಲು ಸಾಧ್ಯವಿಲ್ಲ. ಗೆಳೆಯರೇ, ಯಾರು ಉರಿಯುತ್ತಾರೋ ಆ ದೀಪದಲ್ಲಿಯೇ ಬೆಳಕು ಇರುತ್ತದೆ. ದುಃಖ ಪಡಲು ವಯಸ್ಸು ಇದೆ, ತಲೆ ಎತ್ತಿ ನೋಡಿ, ಮುಂದೆ ಜೀವನ ನಿಂತಿದೆ. ನಿಮ್ಮ ನಗುವನ್ನು ತುಟಿಯಿಂದ ಹೋಗಲು ಬಿಡಬೇಡಿ, ಏಕೆಂದರೆ ನಿಮ್ಮ ನಗುವಿನ ಹಿಂದೆ ಜಗತ್ತು ಬಿದ್ದಿದೆ. ಜೀವನದಲ್ಲಿ ಯಾವಾಗಲೂ ನಗುತ್ತಾ ಇರಿ, ಏಕೆಂದರೆ ನಿಮ್ಮ ಜೀವನದಲ್ಲಿ ಏನೇ ಆಗುತ್ತದೆಯೋ ಎಲ್ಲವೂ ಒಳ್ಳೆಯದಕ್ಕಾಗಿಯೇ ಆಗುತ್ತದೆ. ಭಗವಂತ ಶ್ರೀಕೃಷ್ಣ ಹೇಳುತ್ತಾರೆ, ಉಸಿರು ಬಿಟ್ಟು ದೀಪವನ್ನು ಆರಿಸಬಹುದು, ಅಗರಬತ್ತಿಯನ್ನು ಅಲ್ಲ. ಏಕೆಂದರೆ ಪರಿಮಳ ಬೀರುವುದನ್ನು ಯಾರೂ ಆರಿಸಬಹುದು ಮತ್ತು ಯಾರು ಉರಿಯುತ್ತಾರೋ ಅವರು ತಾನೇ ಆರಿ ಹೋಗುತ್ತಾರೆ. ಮಾತು ಅರ್ಥವಾದರೆ ವಿಡಿಯೋಗೆ ನಿಮ್ಮ ಮೃದುವಾದ ಕೈಗಳಿಂದ ಸಿಹಿಯಾದ ಲೈಕ್ ನೀಡಿ. ಹಾಗೆ ಹೊಸಬರಾಗಿದ್ದರೆ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ, ಹೌದು ಗುರೂಜಿ, ನೀವು ಸಂಪೂರ್ಣ ಸರಿಯಾಗಿ ಹೇಳುತ್ತಿದ್ದೀರಿ. ಬನ್ನಿ ಇದರೊಂದಿಗೆ ವಿಡಿಯೋದಲ್ಲಿ ಮುಂದೆ ಹೋಗೋಣ. ನೋಡಿ ನನ್ನ ಪ್ರಿಯ ಗೆಳೆಯರೇ, ನಿಮ್ಮ ಮಾಹಿತಿಗಾಗಿ ಹೇಳುತ್ತೇನೆ, ನಿಮ್ಮ ಹತ್ತಿರ ಹಿಂದಿನ ಕೆಲಸಗಳ ರಾಶಿ ಇರುತ್ತದೆ. ಕಳೆದ ಕೆಲವು ಸಮಯದಿಂದ ನಿಮ್ಮ ಜವಾಬ್ದಾರಿಗಳಿಂದ ಆ ಎಲ್ಲ ಕೆಲಸಗಳಿಂದ ನೀವು ತಪ್ಪಿಸಿಕೊಳ್ಳಲು ಬಯಸುತ್ತಿದ್ದೀರಿ. ಇಂದಿನ ದಿನ ಆ ಎಲ್ಲ ಕೆಲಸಗಳಿಗೆ ಬಹಳ ಒಳ್ಳೆಯ ದಿನ. ನಿಮಗೆ ನಿಮ್ಮ ಕೆಲಸಗಳನ್ನು ಪೂರ್ಣ ಮಾಡಲು ಇಚ್ಛೆ ಶಿಸ್ತಿನ ಜೊತೆ ನಿಮಗೆ ಸಹಾಯ ಸಿಗಬಹುದು. ಏಕಾಗ್ರತೆಯಿಂದ ಕೆಲಸ ಮಾಡಬೇಕು. ನೀವು ಯಾವ ಕೆಲಸಕ್ಕೆ ಒಳ್ಳೆಯ ಯೋಜನೆ ಮಾಡುತ್ತಿದ್ದೀರೋ ಅದನ್ನು ಯಶಸ್ಸಿಗೆ ತರಲು ನಿಮ್ಮ ಸಂಪೂರ್ಣ ಶಕ್ತಿಯನ್ನು ಅದರಲ್ಲಿ ಹಾಕಿ. ಏಕೆಂದರೆ ಗೆಳೆಯರೇ, ಈಗ ಯಶಸ್ಸು ಸಿಗುವ ಅವಕಾಶಗಳು ಬಹಳ ಹೆಚ್ಚಾಗುತ್ತಿವೆ. ಹೌದು ಗೆಳೆಯರೇ, ನಿಮ್ಮ ಭಾವನಾತ್ಮಕ ಜಗತ್ತು ಮೃದುತತ್ವ ಮತ್ತು ವಿಶ್ವಾಸ ಮೂಲವನ್ನು ಸಮತೋಲನ ಮಾಡುತ್ತದೆ. ನೀವು ನಿಷ್ಠೆ ಮತ್ತು ಏಕಾಂತ ಹೊಳಪಿನಿಂದ ನಿರ್ದೇಶಿತರಾಗುತ್ತೀರಿ. ಅದು ನಿಮ್ಮ ಸಂಗಾತಿಯನ್ನು ನಿಮ್ಮ ಕಡೆಗೆ ಸೆಳೆಯುತ್ತದೆ. ಆದರೆ ಒಂದು ಶಾಂತ ಗಂಭೀರತೆ ನಿಮ್ಮ ಪ್ರೀತಿಯನ್ನು ಆಳ ಮಾಡುತ್ತದೆ. ಎತ್ತರದ ನಿರೀಕ್ಷೆಗಳು ನಿಮ್ಮ ದೃಷ್ಟಿಕೋನದ ಮೇಲೆ ಬೀಳಲು ಶುರು ಮಾಡಿದರೆ ನಿರಾಶೆಯಿಂದ ಪಾರಾಗಲು ಒಂದು ಹೆಜ್ಜೆ ಹಿಂದೆ ಸರಿಯುವುದು ನಿಮಗೆ ಉತ್ತಮವಾಗಿರುತ್ತದೆ. ನೋಡಿ ಗೆಳೆಯರೇ, ಕಬ್ಬಿಣ ಬಿಸಿಯಾಗಿದ್ದಾಗ ಅದರ ಮೇಲೆ ಗುರಿಯಿಡಿ. ಇದು ವಿಶೇಷವಾಗಿ ಪ್ರೇರಕ ಭಾಷಣಕಾರರ ಪಾತ್ರ ಅಥವಾ ಅದೇ ರೀತಿಯ ಪಾತ್ರ ಇರುವವರೆಗೆ ಕೂಡ ಮಹಾನ್ ದಿನ. ಇಂದು ನೀವು ಜನರ ಜೊತೆ ಉತ್ತಮ ಸಂವಾದ ಮಾಡಲು ಸಮರ್ಥರಾಗುತ್ತಿದ್ದೀರಿ ಮತ್ತು ನಿಮಗೆ ಅದಕ್ಕಾಗಿ ಉತ್ತಮ ಸಂಭಾವನೆಯೂ ಸಿಗಬಹುದು. ನೀವು ಮುಂದೆ ಹೋಗಿ ಮತ್ತು ಈ ರೀತಿಯ ಪ್ರದರ್ಶನ ಮಾಡಿ ಜನ ನಿಮ್ಮ ಮಾತು ಕೇಳಲು ಹಾತೊರೆಯುತ್ತಾರೆ. ಇಂದು ನಿರ್ಧಾರ ತೆಗೆದುಕೊಳ್ಳುವ ದಿನ, ಯಾವುದೇ ದೊಡ್ಡ ಕೆಲಸ ಮಾಡುವ ದಿನ. ನೀವು ಕಳೆದ ವಾರದಿಂದ ಅನೇಕ ವಿಷಯಗಳ ಬಗ್ಗೆ ಚಿಂತೆ ಮಾಡುತ್ತಿದ್ದೀರಿ ಮತ್ತು ಚಿಂತೆ ಮಾಡಿ ಬಹಳ ಹೆಚ್ಚು ತೊಂದರೆ ಪಡುತ್ತಿದ್ದೀರಿ. ಇಂದು ಯಾವುದೋ ಹಾಗೆ ನಿರ್ಧಾರ ತೆಗೆದುಕೊಳ್ಳಬೇಕಾಗಬಹುದು. ಅದು ಶುರುವಿನಲ್ಲಿ ಸಾಕಷ್ಟು ಕಠಿಣ ಅನಿಸುತ್ತದೆ, ಆದರೆ ನಿಮಗೆ ಇದರ ಬಗ್ಗೆ ನಿಮ್ಮ ಮನಸ್ಸಿನ ಮಾತು ಕೇಳಬೇಕು. ನೀವು ಇಲ್ಲಿ ಇತರರಿಂದ ಸಲಹೆ ತೆಗೆದುಕೊಂಡರೆ ಗೆಳೆಯರೇ, ನಿಮ್ಮ ಸಮಸ್ಯೆ ತಲೆ ಎತ್ತಬಹುದು. ಯಾವುದು ಇಂದಿನ ದಿನ ನೀವು ಮಾಡಬೇಕಾಗಿದ್ದು ನೀವೇ ಹೇಳಿಕೊಳ್ಳಬೇಕು ಮತ್ತು ನೀವೇ ನಿರ್ಧರಿಸಬೇಕು. ಆದರೆ ನಿಮಗೆ ಇದರ ಬಗ್ಗೆ ನಿಮ್ಮ ಮನಸ್ಸಿನ ಮಾತು ಕೇಳಬೇಕು. ಈಗ ನಾನು ಏನು ಮಾಡಬೇಕು ಎಂದು ಯೋಚಿಸಿ, ನಾನು ಏನು ಮಾಡಬೇಕು ಎಂದು ಅಲ್ಲ, ನಿಮ್ಮ ಮನಸ್ಸಿನ ಮಾತು ಕೇಳಿ. ಇದರಿಂದ ನಿಮಗೆ ಸಾಕಷ್ಟು ಲಾಭವಾಗುತ್ತದೆ. ಅದೇ ರೀತಿ ಗೆಳೆಯರೇ, ನಿಮಗಾಗಿ ಯಾವ ಸಮಯವಿರುತ್ತದೋ, ನಿಮ್ಮ ವೃತ್ತಿ ಮತ್ತು ಹಣದ ಸ್ಥಿತಿಗೆ ಯಾವ ಸಮಯವಿರುತ್ತದೋ ಆ ಸಮಯದಲ್ಲಿ ನಿಮ್ಮ ನಾಯಕತ್ವ ಗುಣಗಳು ಮಿನುಗುತ್ತವೆ. ನಿಮ್ಮ ವೃತ್ತಿ ಮತ್ತು ಶೈಕ್ಷಣಿಕ ಜೀವನದಲ್ಲಿ ಸಾಹಸದ ಹೆಜ್ಜೆ ಇಡಲು ಪ್ರೇರೇಪಿಸುತ್ತವೆ. ಹೆಚ್ಚಿನ ಶಕ್ತಿ ನಿಮ್ಮನ್ನು ಸಕ್ರಿಯ ಮತ್ತು ಉತ್ಸಾಹದಿಂದ ಇರಿಸುತ್ತದೆ. ಆದಾಗ್ಯೂ ಭಾವನಾತ್ಮಕ ಸೂಕ್ಷ್ಮತೆ ಸಹೋದ್ಯೋಗಿಗಳ ಅಥವಾ ಸಹಪಾಠಿಗಳೊಂದಿಗೆ ಒತ್ತಡ ಸೃಷ್ಟಿಸಬಹುದು. ಹಾಗಾಗಿ ಈಗ ಎಲ್ಲ ವಿಷಯಗಳಿಂದ ನೀವು ಪಾರಾಗಬೇಕಾಗುತ್ತದೆ. ಯಾವುದೋ ತಪ್ಪು ತಿಳುವಳಿಕೆಯನ್ನು ದೂರ ಮಾಡಲು ನಿಮ್ಮ ಸಂವಾದದಲ್ಲಿ ಉಷ್ಣತೆ ಮತ್ತು ಆಕರ್ಷಣೆಯನ್ನು ಪರಿಶೀಲಿಸಿದರೆ ನಿಮಗೆ
ಉತ್ತಮವಾಗಿರುತ್ತದೆ. ಆತ್ಮವಿಶ್ವಾಸ ಮತ್ತು ದಯೆಯ ಮಿಶ್ರಣ ಮಾಡುವ ನಿಮ್ಮ ಸಾಮರ್ಥ್ಯ ಸಮಾನ ತಂಡದ ಕೆಲಸ ಮತ್ತು ತಾತ್ಕಾಲಿಕ ಪ್ರತಿಭೆಗೆ ಉತ್ತೇಜನ ಕೊಡುತ್ತದೆ. ಕುಂಭರಾಶಿಯವರೇ, ಧನ್ಯವಾದಗಳು.